ಓಕೆ. ಸೊ ಓವರ್ ಆಲ್ ಟೆಸ್ಟ್ ಬಂದು ನಿಮಗೆ ಯಾವ ತರ ಬರುತ್ತೆ ಅಂತಂದ್ರೆ 100 ಮಾರ್ಕ್ಸ್ ಬರುತ್ತೆ, ಕರೆಕ್ಟಾ? ಡಿ ಬರೋದು ನಿಮಗೆ 100 ಮಾರ್ಕ್ಸ್. ಎಷ್ಟು ಅವರ್ಸ್ ಬರುತ್ತೆ? 3 ಅವರ್ಸ್ ಬರುತ್ತೆ. ಸೊ 3 ಅವರ್ಸ್ ಅಂದ್ರೆ ಎಷ್ಟು? 180 ಮಿನಿಟ್ಸ್. ಓಕೆ. ಸೊ ಒಂದು ಕ್ವಶನ್ಗೆ ಎಷ್ಟಾಯ್ತು ಅಂದ್ರೆ 180 ಡಿವೈಡ್ ಬೈ 100 ಅಂತಂದ್ರೆ ದಟ್ ಇಸ್ ರಫ್ಲಿ 1.8 ಮಿನಿಟ್ಸ್. ಅಂದ್ರೆ 108 ಸೆಕೆಂಡ್ ಬರುತ್ತೆ. ಅರ್ಥ ಆಯ್ತಾ ನಿಮಗೆ? ಅಂದ್ರೆ ಒಂದು ಕ್ವಶನ್ ಸಾಲ್ವ್ ಮಾಡಕ್ ನನಗೆ ಎಷ್ಟು ಸಿಗುತ್ತೆ ಟೈಮು? 108 ಸೆಕೆಂಡ್ಸ್ ಸಿಗುತ್ತೆ. ಅರ್ಥ ಆಯ್ತಾ ನಿಮ್ಗೆ? ಕಾನ್ಸೆಪ್ಟ್ ಅರ್ಥ ಆಯ್ತಾ ಇದು ಯಾವ ತರ ಮಾಡಿದೀನಿ ಅಂತ? ಎನಿ ಡೌಟ್ಸ್? ಯಾರನ್ನ ಡೌಟ್ ಇದ್ರೆ ಕೇಳಬೇಕು. ನೋಡಿ, ನಿಮಗೆ ಎಲ್ಲಾ ಟೆಸ್ಟ್ ಫ್ರೇಮ್ ಮಾಡಿರೋದು ಹಿಂಗೇನೆ. ಒಂದೊಂದ್ರಲ್ಲಿ ಮಾಡ್ತೀನಿ, ಸ್ವಲ್ಪ ಟೈಮ್ ಕಡಿಮೆ ಕೊಟ್ಟಿರ್ತೀನಿ, ಯಾಕಂದ್ರೆ ಫಾರ್ಮುಲಾಸ್ ಇರ್ಬೋದು, ಅದಿರ್ಬೋದು, ಟೈಮ್ ಕಡಿಮೆ ಕೊಟ್ಟಿರ್ತೀನಿ. ಬಟ್ ನಿಮಗೆ ಎಕ್ಸಾಮ್ ಅಲ್ಲಿ ಸಿಗೋದಂಥದ್ದು ಏನಂದ್ರೆ ಒಂದು ಕ್ವಶನ್ಗೆ ಯಾವುದೇ ಸಬ್ಜೆಕ್ಟ್ ತಗೊಂಡ್ರು 5 ಸಬ್ಜೆಕ್ಟ್ ಸಿಗುತ್ತೆ. ಮ್ಯಾಥ್ಸು, ಆಮೇಲೆ SND, ಆಮೇಲೆ FEEE, ಆಮೇಲೆ IT ಸ್ಕಿಲ್ಸು, ಆಮೇಲೆ PMS. ಸೊ ಇದರಲ್ಲಿ 20 ಬರುತ್ತೆ, 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 ಟೋಟಲ್ 100 ಬರುತ್ತೆ. ಇಷ್ಟಕ್ಕೂ ಸಿಗೋದು ನಿಮ್ಗೆ 180 ಮಿನಿಟ್ಸ್. ಸೊ ಇದಕ್ಕೆ ಒಂದೊಂದು ಕ್ವಶನ್ಗೂ ಯಾವುದೇ ಸಬ್ಜೆಕ್ಟ್ ತಗೊಂಡ್ರು 1.8 ಮಿನಿಟ್ಸ್ ಅಥವಾ 108 ಸೆಕೆಂಡ್ಸ್. ಅದು ಒಂದು ಕ್ವಶನ್ಸ್ ಇಸ್ ಈಕ್ವಲ್ ಟು 1.8 ಮಿನಿಟ್ಸ್. ಇದು ನಿಮ್ ತಲೆಯಲ್ಲಿ ಯಾವಾಗ್ಲೂ ಇರಬೇಕು. ಯಾಕಂದ್ರೆ ಇಲ್ಲಿ ನೀವು DCET ಅಲ್ಲಿ ಏನ್ ಮಾಡ್ತಾ ಇದ್ದೀರಾ? ಆರ್ ಯು ರೈಟಿಂಗ್ ಎನಿ ಆನ್ಸರ್ ಬರಿತಾ ಇದ್ದೀರಾ ಇಲ್ಲಿ? ಮತ್ತೇನ್ ಮಾಡ್ತಾ ಇದ್ದೀರಾ ಇಲ್ಲಿ? 4 ಆಪ್ಷನ್ ಕೊಟ್ಟಿರ್ತಾನೆ. 1 2 3 4 ಅಥವಾ ABCD ಅಂದ್ಬಿಟ್ಟು ಒಂದು ಸರ್ಕಲಿಂಗ್ ಕೊಟ್ಟಿರ್ತಾನೆ. 4ರಲ್ಲಿ ಒಂದನ್ನ ಸರ್ಕಲ್ ಮಾಡಬೇಕು. ಅಷ್ಟೇ ಬೇಕಾಗಿರೋದು ನಿಮ್ಗೆ. ಸೊ ಸರ್ಕಲ್ ಮಾಡೋದಕ್ಕೆ ಯಾವ ತರ ಮಾಡಬೇಕು, ಏನ್ ಮಾಡಬೇಕು, ಎಲ್ಲಾ ಡೀಟೇಲ್ ಆಗಿ ಟೈಮ್ ಮೇಂಟೆನೆನ್ಸ್ ಹಂಗೆ, ಟೈಮ್ ಮ್ಯಾನೇಜ್ಮೆಂಟ್ ಹಂಗೆ ಬರ್ತಾ ಮುಂದೆ ಕ್ಲಾಸಲ್ಲಿ ಹೇಳ್ತಾ ಹೋಗ್ತೀನಿ. ಈ ಸದ್ಯಕ್ಕೆ ಬೇಸಿಕ್ಸ್ ಎಲ್ಲಾ ಟೆಸ್ಟ್ ಫಾರ್ಮೆಟ್ಸ್ ಬರೋದು ನಿಮ್ಗೆ ಹಿಂಗೆ ಬರುತ್ತೆ. ಇವಾಗ 10 ಕ್ವಶನ್ ಇತ್ತಾ, 18 ನಿಮಿಷ ಇರುತ್ತೆ. ಸೊ ಟೇಕ್ ಯುವರ್ ಓನ್ ಟೈಮ್. ಟೆಸ್ಟ್ ಅಟೆಂಪ್ಟ್ ಮಾಡ್ದಂಗೆ ಮೇನ್ ಟೆಸ್ಟ್ ಮಾಡ್ತಾ ಇದೀನಿ ಅನ್ನಂಗೆ ಮಾಡಬೇಕು. ಕಾಟಾಚಾರಕ್ಕೆ ಮಾಡೋದು ಬೇಡ. ಅದೊಂದು ಅರ್ಥ ಮಾಡ್ಕೊಳ್ಳಿ. ಎಫೆಕ್ಟಿವ್ ಆಗಿ ಬರುತ್ತೆ. ನಾನು ಏನ್ ಹೇಳ್ತೀನಿ ಫಾಲೋ ಅಪ್ ಮಾಡಿ. ಅದು ನೀವು ಇನ್ನೊಂದು ಒಂದ್ ನಿಮಿಷ ಇರಪ್ಪ. ಇನ್ನೊಂದು, ಸುಮಾರು ಜನ ಕೋರ್ಸಿನ ಬೈ ಮಾಡಿಲ್ಲ ಅಂದ್ರೆ ಇದು ಯಾವ್ದು ಓಪನ್ ಅಪ್ ಆಗಲ್ಲ. ಯಾವಾಗಲೇ ಹೇಳ್ತಾ ಇದೀನಿ ನೋಡಿ, ಯಾವ್ದು ನೋಡಕ್ ಆಗಲ್ಲ, ನೀವು ಟೆಸ್ಟ್ ತಗೊಳಕ್ ಆಗಲ್ಲ, ಏನು ಮಾಡಕ್ ಆಗಲ್ಲ. ಇಲ್ಲಿ ಏನು ಹೇಳ್ತಾ ಇದೀನಿ, ಇವಾಗ ಮ್ಯಾಥ್ಸ್ ಅಲ್ಲಿ ಹೋದ್ರೆ, ಆಮೇಲೆ ಟ್ರಿಗ್ನಾಮೆಟ್ರಿಲಿ ಹೋದ್ರೆ ನೋಡಿ, ಇಲ್ಲಿ ಇದೆಯಲ್ಲ, ಇಲ್ಲಿ ಇದು ಯಾವ ಕಂಟೆಂಟ್ಸ್ ಲಾಕ್ ಆಗಿರೋದು ಆಕ್ಸಿಬಿಲಿಟಿ ಸಿಗಲ್ಲ, ಟೆಸ್ಟ್ ತಗೊಳಕ್ ಆಗಲ್ಲ. ಬೈ ಮಾಡ್ಕೊಳ್ಳಿ. ಕೂಪನ್ ಎನೇಬಲ್ ಮಾಡಿದೀನಿ, ಪ್ರತಿಯೊಬ್ಬರದ್ದು ಕೂಪನ್ ಎನೇಬಲ್ ಮಾಡಿದೀನಿ. ಇನ್ ಕೇಸ್ ಕೂಪನ್ ಎನೇಬಲ್ ಮಾಡಿಲ್ಲ ಅಂದ್ರೆ ನನಗೆ ಪಿಂಗ್ ಮಾಡಿ, ಎನೇಬಲ್ ಮಾಡ್ತೀನಿ, ವಿಡಿಯೋನು ಕಳಿಸ್ತೀನಿ. ಬೈ ಮಾಡ್ಕೊಂಡ್ರೆ ಅವೆಲ್ಲ ಆಕ್ಟಿವೇಟ್ ಆಗೋದು. ಫ್ರೀ ಇರೋದು ಮಾತ್ರ ನೋಡಕ್ ಆಗತ್ತೆ. ಈ ಓಪನ್ ಆಗಿರೋದೆಲ್ಲ ಫ್ರೀ ಇರೋದು, ಫ್ರೀ ಅಂತ ಕಾಣಿಸುತ್ತೆ ನಿಮ್ಗಲ್ಲಿ, ಅದ್ರ ಮಾತ್ರ ನೋಡಕ್ ಆಗೋದು. ಲಾಕ್ ಆಗಿರೋದೆಲ್ಲ ಮಾಡ್ಬೇಕು ಅಂದ್ರೆ ಬೈ ಮಾಡ್ಕೊಬೇಕು. ಓಕೆ.